ಸರಿ ಹಂಗಾರೆ ನಾವಿನ್ನು ಹೊರಡ್ತೀವಿ ಆಯ್ತಾ. ಭಾಳ ಖುಷಿ ಆಯ್ತು ಮಾತ್ರ ನಿಮ್ಮ ಮನೆಗೆ ಬಂದಿದ್ದು. ನಾನು ಬಂದು ಸ್ವಲ್ಪ ಹೊತ್ತಿದ್ದು ಮಾತಾಡ್ಕೊಂಡು ಹಾಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಇದ್ದಷ್ಟು ಹೊತ್ತು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಮನೇಲಿ ಹೇಳಿ ಬರಲ್ಲ, ಇಲ್ಲಿ ಗ್ಯಾರಂಟಿ ಉಳ್ದೇ ಹೋಗ್ತಿದ್ದೆ. ಇನ್ನೊಂದು ಸತಿ ಬಂದವ ಮಾತ್ರ ಉಳ್ದೇ ಹೋಗೋದು ನೋಡಿ ಬೇಕಾದ್ರೆ. ಹೂನಾ, ಹಾಗೆ ಮಾಡು, ಉಳಿಯೋಕ್ಕೆ ಬಾ ಹೇಳ್ತೀನಿ. ನಮ್ಮ ಮನೆಯಲ್ಲೆಲ್ಲ ಇವರು ಮನೆಯಲ್ಲ ಹುಡುಗರದವೆ, ಅವಕ್ಕೆ ವಯಸ್ಸೋದ್ರ ಹತ್ರ ಮಾತಾಡೋದಂದ್ರೆ ಆಗಲ್ಲ. ಇತ್ಕರರು ಹತ್ತು ಹೋಗ್ತಿರ್ತವೆ. ನೋಡು, ಇದ್ದೇ ಬುದ್ಧಿ ಇರಬೇಕು ಅನ್ನೋದು ಅದಕ್ಕೆ. ಹಿರಿದಾಗಿದ್ದಾರೆ ಅಂದರೆ ಎಷ್ಟೊಂದು ಗೌರವ ಅದೇ. ಆಗಲಿ ಆಗಲಿ, ಎಲ್ಲ ಒಳ್ಳೇದಾಗಲಿ ಮರೆ ಅಂತದ. ನಮ್ಮ ಮನೇಲಿ ಎಲ್ಲ ಒಂದು ಇದು ಮಾಡ್ತಿದ್ದ. ಅಲ್ಲ ಇವನೇ ಎಂತ ಹೆಸರು ಬಾಯಿಗೆ ಬರೋಲ್ಲ. ಮತ್ತಿಲ್ಲಿಂದ ತಗೊಂಡೋದವ ಇಡಿಗಿಡಿ ಲಾಭ ಮಾಡ್ಕಿಬೇಡ. ಭಾಳ ಏನಾದ್ರು ಸಿಕ್ಕಿದ್ರೆ ನಮಗೂ ಸ್ವಲ್ಪ ಕೊಡು. ಅದರಲ್ಲಿ ನಾವು ಹಳ್ಳಿ ಜನಕ್ಕೆ ಅಂಥದ್ದು ಗೊತ್ತಾಗಲ್ಲ ಅಂತೇಳಿ ಬೆಂಗಳೂರು ಪೇಟೆಯಲ್ಲೆಲ್ಲ ಒಂದು ಕೆಳಗೆ ಕೊಟ್ಕೊಂಡ್ಕೋತಾರಂತಲ್ಲ. ಇಲ್ಲ ಇಲ್ಲ, ಹಾಗೇನಿಲ್ಲ ಮಾದಪ್ಪಜ್ಜ. ಜನ ಎಲ್ಲ ಆ ಥರ ಹೇಳ್ತಾರಷ್ಟೇ. ಅವು ತಗೊಂತಾರೆ, ದುಡ್ಡು ಜಾಸ್ತಿ ಎಷ್ಟಾದರೂ ಕೊಟ್ಟು ತಗೊಂತಾರೆ, ಅದೇನಲ್ಲ ಅನ್ನಲ್ಲ. ಆದರೆ ಅವರು ಹಾಗೆ ಬ್ರ್ಯಾಂಡೆಡ್ ಮಾಲ್ ಹುಡುಕ್ತಾರೆ. ಮಾಲ್ಗೆಲ್ಲ ಹೋಗಿ ಅಲ್ಲೆಲ್ಲ ಇರ್ತಾವಲ್ಲ, ಅವ್ರೇನು ಕೇಳಲ್ಲ ಎಷ್ಟು ಏನು ಎತ್ತ ಅಂತೆಲ್ಲ, ಅಷ್ಟಿಗೆ ಬಿಲ್ ಮಾಡಿ ಬರ್ತಿರ್ತಾರೆ. ಇದು ಇನ್ನೂ ಶುರು ಆಗ್ತಿರೋದಲ್ಲ, ಈ ಯಾವಿದು ಅಂತ ಯಾರಿಗೂ ಗೊತ್ತೇ ಇಲ್ಲ ಜನಕ್ಕೆ. ಹಾಗಾಗಿ ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ನಾನು ಪುಕ್ಷಟನೇ ಕೊಟ್ಟಂಗೆ ಕೊಡ್ಬೇಕಾಗ್ತದೆ. ಆದರೂ ಅಡ್ಜಸ್ಟ್ ಮಾಡ್ಕೊಳೋಣ ಅಂತ ಇದ್ದೀನಿ. ಈಗ ನೋಡೋಣ. ಆ ಥರ ಎಲ್ಲ ಏನು ಇದು ಮಾಡಲ್ಲ ಮಾದಪ್ಪಜ್ಜ. ಇಲ್ಲ ಇಲ್ಲ, ನೀನು ಅದಕ್ಕೆಲ್ಲ ಏನು ಅಂದ್ಕೋಬೇಡ. ಅವ್ರು ಹಾಗೆ ಒಂದೊಂದು ಸರಿ ತಮಾಷೆ ಮಾಡ್ತಿರ್ತಾರೆ. ಪಾಪ ಅವ್ನು ಸೀರಿಯಸ್ ಆಗೇ ತಗೊಂಡ. ನೀವು ಎಂತಕ್ಕೆ ಹಾಗೆಲ್ಲ ಹೇಳ್ತೀರಿ? ಆ ಥರ ಎಲ್ಲ ಏನು ಇದು ಮಾಡಲ್ಲ. ಇಲ್ಲಪ್ಪ, ನಾ ತಮಾಷೆಗೇನು ಹೇಳಿದ್ದಲ್ಲ, ಸಾಬ್ಸಿದನೇ ಹೇಳಿದ್ದು. ವ್ಯವಹಾರ ಅಂತ ಆದಮೇಲೆ ಮೊದಲೇ ಅವನ್ನೆಲ್ಲ ಮಾತುಕತೆ ಮುಗಿಸ್ಕಿ ಬಿಡ್ಬೇಕು. ಕಡೆಗೆ ಹಂಗಲ್ಲ ಹಿಂಗೆ, ಹಿಂಗಲ್ಲ ಹಂಗೆ ಅಂಥೇಳಿ ಮಾತಿಗೆ ಮಾತು ಬೆಳ್ಕೊಂಡು ಈಗ ಅವ್ರಿಗೂ ಇಲ್ಲ ನಮಗೂ ಇಲ್ಲ ಹಂಗಾಗ್ತದೆ. ಅದಕ್ಕೆ ಹೇಳಿದ್ದು. ಹಾಂ ಹಾಂ ಮಾದಪ್ಪಜ್ಜ, ನಂಗೆ ಅರ್ಥ ಆಯ್ತು ಬಿಡಿ, ತೊಂದರೆ ಇಲ್ಲ. ಹಂಗೆ ಕೇಳೋದ್ರಿಂದ ತೊಂದರೆ ಏನಿಲ್ಲ. ಅದಕ್ಕೆ ಹೊರಡೋಣವಾ? ಹೊರಡ್ಬೋದ್ರ. ಬಂದು ಸುಮಾರು ಹೊತ್ತಾತ. ಇದು ಸರಿತೆಗೆ ಅಷ್ಟು ಕುಂಕುಮ ಕೊಡ್ತಾ ಇದೆಯೇನೋ ಶಾರದಾ ಆಗ್ಲನೇ ಇನ್ನು. ಹೊಲ್ಟೆತ್ಕೊಂಡು ಎಷ್ಟೊತ್ತಾಗ್ಯದ ನೋಡೋಣ, ಪಕ್ಕನ ಬರಬಾರ್ದಾ? ಇವು ಶಾರದಕ್ಕ ಇವೆಲ್ಲ ಬ್ಯಾಡಿತ್ತು ಕಣ್ರಿ. ಅಥವಾ ನೀವಂತೂ ನಮ್ಮ ಮನೆಗೆ ಬರೋದೇ ಇಲ್ಲ. ನಾವು ಇದನ್ನೆಲ್ಲ ಮಾಡ್ತೀವೋ ಮಾಡಲ್ಲ. ಎಂತಕ್ಕೆ ಇಷ್ಟೆಲ್ಲ ರಿಸ್ಕ್ ತೊಗೊಂಡ್ರಿ? ನಾ ಇಲ್ಲಿಗೆ ಬರ್ತಾನೆ ಇರಲ್ಲ ಹಿಂಗಂತ ಕಂಡಿದ್ರೆ. ಇವು ಮರತಿ ತೆಗಿಯತ್ಲಾಗೆ ಎಂತ ರಿಸ್ಕ್ ತಗೊಂಡೆ ನಾನು? ಮನೇಲಿ ಇದ್ದಿದ್ದೊಂದು ಬ್ಲೌಸ್ ಪೀಸು, ಒಂದು ಎಲೆ ಅಡಿಕೆ ಇದನ್ನ ಕೊಡಕ್ಕ ಏನಾಗಲಿಲ್ಲ. ನೀ ಆ ಸತಿ ಬಂದಳು ಪಾಪ, ಗಡಿ ಬಿಡಿಲಿ ಬೇಜಾರಲ್ಲಿ ಹೋಗಿದ್ದೆ, ಎಂತ ಕೊಡೋಕ್ಕೂ ಆಗಿರಲ್ಲ. ಅದಕ್ಕೆ ಈ ಸತಿ ಇದು ಮಾಡಿದ್ದು. ನೀ ಹಾಗೆಲ್ಲ ಏನು ಅಂದ್ಕೋಬೇಡ. ನಡಿ. ನಮ್ಮಮ್ಮ ಕರಿಯಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಹೋಗ್ಬಿಡ್ಬೇಕು. ಅಲ್ಲ ಎಂತ ಮಾಡ್ತದ? ಬಂಧನ ಬಾ ಬಾ. ಕಾಯ್ತಾ ಸುಮಾರು ಹೊತ್ತಾದೆ ಪಾಪ. ಬೇಗ ಮನೆಗೆ ಹೋಗ್ಬೇಕು ಅಂತ ಬೇರೆ ಹೇಳ್ತಾ ಇದ್ದಾನೆ. ಅದಕ್ಕೆ ಇದೇನಿದು ಉಂಡು ಹೋದ ಕೊಂಡು ಹೋದ ಅನ್ನಂಗೆ? ಅದು ಹಾಗೆ ಆಗ್ಯದ ಈಗ. ನೋಡಿ ಇಲ್ಲಿ ನಾ ಎಷ್ಟೇ ಹೇಳಿದೆ ಬೇಡ ಅಂತ, ಶಾರದಾ ಕೇಳಲೇ ಇಲ್ಲ. ಅವ್ರು ಯಾರು ನಮ್ಮ ಮನೆಗೆ ಬರಲ್ಲ. ನಾವು ಯಾವಾಗಲೂ ಬಂದು ತೊಂದರೆ ಕೊಡೋದು ಬೇರೆ, ಈ ಥರ ತಗೊಂಡು ಹೋಗೋದು ಬೇರೆ. ಅದೇಂತಕ್ಕೆ ಹಂಗಂತೀಯ? ಅದೇಂತಕ್ಕೆ ಹಂಗಂತೆ? ನಾವೇನು ಬರಬಾರ್ದು ಅನ್ನೋದು ಅದೇನೆ? ನೀ ಇಲ್ಲಿ ಈ ಮಾರ್ಗದಲ್ಲೇನಲ್ಲ, ನೀನು ಇನ್ನು ಅಮ್ಮನ ಮಾರ್ಗದಲ್ಲಿ ಬಂದಿದ್ದು ಇಲ್ಲಿಗೆ. ಇವ ಸಚಿನೇನು ಇಲ್ಲಿ ಇದ್ರಲ್ಲಿ ಬಂದಿದೆ ಅಂತ ತಿಳ್ಕೊಂಡೇನ? ನಮ್ಮ ಹಳೆ ಬಳಗಲ್ಲನೇ ನೀನು ಇಷ್ಟು ಮಾಡದೆ ಇದ್ರೆ ಒಳ್ಳೆ ಕಥೆ ಆತ. ಅಲ್ಲ, ಒಳ್ಳೆಲ್ಲ ಆಯ್ತು ಹೇಳ್ತಿ. ನೀನು ಹಳೆ ಬಳಗಾದ್ರೆ ಇಲ್ಲಿ ಊರು ಮನೆಯವ್ರೆ. ಇವನ ಅಪ್ಪ ನಾವು ಎಲ್ಲ ಅವಾಗ ಒಟ್ಟಿಗೆ ಈಜುಡಿಯಕ್ಕೆ ಹೋಗ್ತಿದ್ದು ಗೊತ್ತಾನು? ಇಸ್ಕೂಲಿಗೆ ರಜೆ ಬಂತು ಅಂದರೆ ಅದು ಯಾವ ಥರ ಮಾರ? ಇಸ್ಕೂಲಿಗೆ ರಜೆ ಬರೋದು? ಉರ್ಸಿಟ್ಟಿಡಿ ರಜೆನೇ ಆದ್ರೆ ರಜೆ ಬರೋದೊಂದು ಎಲ್ಲಿಂದ? ಯಾಂತರ ಹೇಳ್ದ ಕೂಡಲೇ ಹಿಂಗಿದ್ದೊಂದು ಅಂತ ಹೇಳ್ಬಿಡ್ತೀಯ. ಏನು ಭಾಳ ಡಿಗ್ರಿ ಓದಿಯಲ್ಲ ನೀನು? ನಾ ಡಿಗ್ರಿ ಓದಿದ್ರೆ ನಿಮಗೆ ಅಂತ ಕೊಡ್ತಿದ್ರು. ಯಾವುದೋ ಆಫೀಸಲ್ಲೇ ಎಲ್ಲ ಎಂತ ಆಗಿರ್ತಿದ್ನೇನೋ ಇಷ್ಟೊತ್ತಿಗೆ. ಅಲ್ಲ ಅಮ್ಮ, ನೀನು ಹಾಗೆ ಮಾಡ್ತೀಯಲ್ಲೇ, ಸುಮ್ಮನೆ ಇರಬಾರ್ದ? ಆ ಸಚಿನ್ ಏನು ಅಂದ್ಕೋಬೇಕು ಹೇಳ?
ಇಲ್ಲ ಇಲ್ಲ ಪಾಪಣ್ಣಣ್ಣ, ಏನು ಅಂದ್ಕೊಳೋದು ಇಲ್ಲ. ನಂಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಈ ಥರ ಮಾತು ಕೇಳ್ತಾ ಇರೋಕ್ಕೆ. ನಮಗೆ ಎಲ್ಲಿ ಇಷ್ಟು ವಯಸ್ಸಾದರೂ ಸಿಕ್ಕೋದು ಇಲ್ಲ. ಅಲ್ಲ, ಇಷ್ಟು ವಯಸ್ಸಾದರು ಅನ್ನೋಕ್ಕೇನು, ನಿನ್ನ ಅಪ್ಪನಿಗಿಂತ ಬಹಳ ಏನು ಹಿರಿದಾಗಿದ್ದವ ಅಲ್ಲ ನಾನು. ಉರ್ಸ 6 ತಿಂಗಳು ಅಷ್ಟೇ ಅಂತೆ ನಮ್ಮ ಅವ್ವ ಹೇಳ್ತಿತ್ತು. ಇದು ಅಂತೇಳಿ ಅಲ್ಲ ಕಡೆಗೂ ಅವನೇ ಇರ್ದ. ನಂಗೆ ಗೊತ್ತಿಲ್ಲ, ನಾವು ಹಳ್ಳಿ ಬದಿ ಹಿಂಗೆ ಬೊಡ್ಡು ಬೆಳೆದು ಹಿಂಗೆ ಆಗಿವಿ ಅಂತನ. ನಾನೇನು ಮುದ್ಕ ಅಂತ ಲೆಕ್ಕ ಹಾಕ್ದಾನ? ಇಲ್ಲ ಇಲ್ಲ ಮಾದಪ್ಪಜ್ಜ, ಅಲ್ಲಲ್ಲ, ಇಲ್ಲ ಮಾದಪ್ಪಣ್ಣ. ಸಚಿನ, ಹೊರಡು, ನೀವು ಹೊರಡು ಹೇಳ್ತೀನಿ. ಅವರಿಗೂ ನಿಂಗೂ ಸಮಾತದೆ. ಸರಿ ಸರಿ ಪಾಪಣ್ಣಣ್ಣ, ಹೊರಡ್ತೀವಿ. ಅಲ್ಲ, ನೀವು ಹೇಳೋದೊಂದು ಕೌದೆ, ನಾವು ಬೇಗ ಮನೆಗೆ ಹೋಗ್ಬೇಕು. ಮಾತ್ರ ನಾ ಇನ್ನೊಂದು ಸರಿ ಬಂದಾಗ ನೀವು ನಮ್ಮ ಮನೆಗೆ ಬರಲೇಬೇಕು ಹೇಳಿನಿ. ಮಾದಪ್ಪಜ್ಜನೂ ಕರ್ಕೊಂಡೇ ಬರಬೇಕು. ಹ್ಞೂ ಹ್ಞೂ, ಖಂಡಿತ ಕಣ, ಖಂಡಿತ. ಅದಕ್ಕೆ ಹೊರಡೋಣ. ಪಾರ್ವತತೆ, ಬರ್ತೀವಿ ಆತ. ಬನ್ನಿ ಒಂದ್ಸರಿ ನಮ್ಮ ಮನೆಗೆ. ನಮ್ಮ ಅಮ್ಮ ಬಂದಾಗ ಫೋನ್ ಮಾಡ್ತೀನಿ, ಬನ್ನಿ ಆತ. ನಿನ್ನ ಅಮ್ಮ ಬಂದಾಗ ನಂಗೆ ಫೋನ್ ಮಾಡೋದಲ್ಲ, ಅಮ್ಮನ ಕರ್ಕೊಂಡು ಬಾ. ಒಂದಿನ ಇದ್ದು ಹೋಗ್ಬೋದು. ನಂಗೇನು ಇಲ್ಲೇ ಇರೋಳು ಬರ್ಬೋದು, ಯಾವತ್ತು ಮನ್ಸು ಮಾಡ್ರೂ ಬರ್ಬೋದು. ಅದಕ್ಕೆ ಹಂಗಾನೆ ಪಾಪ ನಿನ್ನ ಅಮ್ಮಗೆ ಒಬ್ರೊಬ್ಬಕ್ಕೊಂದ್ಸತಿ ಬರ್ತದೆ ನಿಮ್ಮ ಮನೆಗೆ. ಬಂದಾಗ ಮತ್ತು ಅದಕ್ಕೇನು ಜ್ಞಾನ ಇರೋಲ್ಲ, ನೀನೇ ಜ್ಞಾನ ಮಾಡಿ ಕರ್ಕೊಬರ್ಬೇಕು. ಹ್ಞೂ ಕಣೆ ಸರಿತಾ, ಇನ್ನೊಂದ್ಸತಿ ನಿಮ್ಮ ಅಮ್ಮನ ಕರ್ಕೊಂಡು ಬಾ ಆತ. ಈ ಥರ ಗಡಿ ಬಿಡಿಗೆ ಮಾತ್ರ ಬರಬೇಡ. ಒಂದು ದಿವಸ ಉಳಿಯೋಕ್ಕೆ ಟೈಮ್ ಮಾಡ್ಕೊಂಡು ಬಾ ಆತ. ಹಾಂ, ಹೇಳಿದ್ನೇ ಎಷ್ಟು ಸತಿ ಅಂತ ಹೇಳೋದ? ಅವ್ನು ಹೊರಟು ತನಕ ಹೋಗಿ ಆತ. ಹಾಂ ಸರಿ ಸರಿ, ನಾನು ಹೊರಡ್ತೀನಿ. ಅಲ್ಲೋ ಇವನೇ ಥೋ, ನೋಡಿ ನಂಗೆ ಏನು ಮರ್ತೆ ಹೋಗಿದೆ. ನಿನ್ನ ಅಣ್ಣಗೊಂಚೂರು ಹೇಳ. ಅಯ್ಯೋ, ಇಲ್ಲಿ ಅಂಗಡಿ ಕಟ್ಟಲೆಲ್ಲ ಸಿಗ್ದಾಗ ಅಂಥದ್ದು ಹೇಳ್ಬಾರ್ದಂತೆ ಅಂತ ಹೇಳಿಬಿಡು. ಕಡಿಗೆ ಸಿಟ್ಟಿದ್ದುಷ್ಟಿಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆದರೂ ಕಡಿಗೆ ನಿಂಗೆ ಬೇಜಾರಾಗಕ್ಕಲ್ಲ. ಹಾಂ ಹಾಂ ಹಾಂ, ನಾ ಹೇಳಿ ಹೋಗಿರ್ತೀನಿ. ಅಲ್ಲ, ಇದು ಎಂಥ ಮಾತಂತ ಆಡೋದು ಹಂಗಾರೆ? ಎಷ್ಟು ಅಂದ್ರೆ ಅವ್ರವ್ರು ಒಂದು ಮನೆಯರಲ್ಲ, ಅವ್ರಿಗೆ ಬೇಜಾರಾಗಲ್ಲ. ಸರಿತೆ ಏನು ಅಂದ್ಕೋಬೇಕು? ಅದ್ರ ಗಂಡನ ಸುದ್ದಿನೇ ಹಿಂಗೆ ಎದ್ರ ಮಾತಾಡ್ತಾ ಇದ್ರೆ ಹೇಳಿದ್ರೆ ಎಲ್ಲ ನಂಗೆ ಬೈಯಕ್ಕೆ ಬರ್ತೀರಿ. ಸುಮ್ಮನೆ ಇರಬೇಕು ಅಂದ್ಕೋತೀನಿ, ಆದ್ರೆ ಹಿಂಗಿದ್ದೆಲ್ಲ ಮಾತು ಕೇಳಿದಾಗ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ಏನು ಹೇಳ್ದೆ ಏನು ಬಿಸತ್ತಲ್ಲ, ಒಳ್ಳೆ ಕತೆ ಆಯ್ತು. ಎಲ್ಲ ಪೋಸ್ಟೇ ಹೇಳಿ ಕಳ್ಕೋಬೇಕು. ಕಡಿಗೆ ಇಲ್ಲಿ ಬಂದು ತಲೆ ಮೇಲೆ ಕೈ ಹತ್ಕೊ ಕುತ್ಕೊಳೋದಲ್ಲ. ಹಾಂ ಆತೀಗ ಅಲ್ಲಿ ನಿಲ್ಲಿಸಿ. ನಿಲ್ಲಿಸ್ದೆ ಮತ್ತೇನು ಹೇಳ್ಕೊಂಡು ಹೋಗಲ್ಲ. ಇದು ನಾ ಒಂಚೂರು ನಾಗಪ್ಪನ ಮನೆ ತನಕ ಹೋಗ್ಬತ್ತೀನಿ. ಮಾವಿನ ಮೇಡಿ ಬಂಗಾರದ ಹಂಗಿದ್ದವು, ಏನು ಗೊಲ್ಟ್ ಹರಿದೇ ಹೋದವ ಅಂತದ. ಅವತ್ತಿಂದ ಹೇಳ್ತಿದ್ದೀನಿ, ಇಂದು ನಾಳೆ ಅಂತ ಅದಾನೆ. ಇವತ್ತೊಂದು ಕೊಂಡು ಮಾಡ್ಕಿ ಬರ್ತೀನಿ. ಬತ್ತೇ ಇಲ್ಲ, ಬರೋಲ್ಲ, ಯಾವುದು ನಿಗ್ದು ಹೇಳು ಅಂತ. ಆಗಲ್ಲ ಅಂದ್ರೆ ನಾನು ಅಲ್ಲಿ ಸಂಜೀವನ ಹತ್ರ ಹೇಳಿದ್ರೆ ಅವ ಯಾರನ್ನಾರು ಓ ನೋಡಿ, ನಂಗೆ ಇದೇ ಹುಡುಗನ ಹತ್ರನೇ ಹೇಳಿ ಕಳಿಸ್ಬೋದಿತ್ತಲ್ಲೇ. ಅವನ ಮನೆ ಕೆಲಸದವ. ಅಯ್ಯೋ, ಹೆಸ್ರು ಎಂತ ಕೋಲ್ ಬಿದ್ದಿದೆ ಅಂತ ಅಮ್ಮ. ಅವ ಗನಗೆ ಮರ ಹೊತ್ತಾನೆ. ಅವ್ರ ಮನೆ ಕೊನೆ ಹಸಿದೆಯಲ್ಲ ಅವನೇ ಮಾಡೋದು. ಕೊಯ್ ಕೊಡ್ತಿದ್ದ, ನಂಗೆ ಏನು ಮರ್ತು ಹೋಗ್ಬಿಡ್ತಲ್ಲ. 4 ಮಿಡಿ ಬೇಕಾದ್ರೆ ಕೊಟ್ಟರು ಕೊಡ್ಬೋದಿತ್ತು. ನೋಡೋಣ, ಫೋನ್ ನಂಬರ್ ಇದ್ರೆ ಒಂದು ಫೋನ್ ಮಾಡೋಕೆ ಹೇಳ ನೋಡೋಣ. ಇಲ್ದಿರ ಬೇಡ, ನಾ ಹೋಗಿ ಬಂದ್ಕೋತೀನಿ. ಅಂಕ 2 ಚೀಲ ಮಾಡಿಡ. ಅಲ್ಲ, ಅವು ಎಂತಕ್ರಿ, ಆ ಮಿಡಿಯೇನು ಅಷ್ಟು ಲಾಯ್ಕಿಲ್ಲ. ಅದು ಆಚೆ ವರ್ಷ ಉಪ್ಪಿಗೆ ಹಾಕಿಟ್ಟವೆ, ಸುಮಾರು ಇರ್ಬೇಕು. ಅದಕ್ಕೊಂದು ಎಂತಕ್ಕೆ ಮಾರ ಈಗ? ಮೊದಲೇ ಗಿರಾಚಾರ ಸರಿ ಇಲ್ಲ, ಮಾವಿನ ಹೆರೆ ಸೂಬ್ರ. ಈಗ ಕೂಡ್ಗೆ ಹಿಡ್ಕೊಂಡು ಮರ ಹತ್ತಿ ಕಡೆಗೆ ಒಂದು ಕುಂದುವರಿ ಆಗಕ್ಕ ಬೇಡ, ಬಿಡಿ ಹತ್ಲ ಕಲ್ ಬಿದ್ದು ಹೋಗಿ. ಹಣ್ಣಾಗಿ ಬಿದ್ದರೂ ದಿನ ತಂದು ಗೊಜ್ಜು ಮಾಡೋಕ್ಕಾರ ಆಗ್ತದೆ. ಅವ್ರಿವ್ರ ಮನೆಗೆ ಹೋಗಿ ಗೊಜ್ಜಿಗೆ ಮಾವಿನಣ್ಣು ಕೇಳ್ಬೇಕು. ನಮ್ಮ ಮನೆಗೆ ತಂದ್ಕೊಳಕತ್ತದ ಬೇಡ, ಈ ಸತಿ ಬೇಡ ಕುಯ್ಯೋದು. ಅದೆಂತ ಕಂಗಂತೀಯಮ್ಮ, ಮೊನ್ನೆ ಅಷ್ಟೇ ಹೇಳ್ತಿದ್ದೆ ಮಾವಿನ ಮಿಡಿ ಅವನು ಕುಯಿಸ್ಬೇಕಿತ್ತು, ಭಾಳ ಒಳ್ಳೆ ಮಿಡಿ ಅಂತ. ಇವತ್ತೇ ಅಂತ ಆತೆ ನಾಗಪ್ಪ ಬರೋಲ್ಲ ಅಂತ. ನೋಡೋಣ, ಒಂದ್ಸತಿ ಕೇಳೋಣ. ಕಡೆಗೆ ನಂಗೆ ಹೇಳಿದೆ ಬೇರೆಯವ್ರ ಹತ್ರ ಕುಯಿಸಿದ್ರಿ ಅಂತ, ಅದೊಂದು ಮಾತು ಹಾಕಬೇಕು. ಬರೋಕ್ಕಾಗದಿದ್ರೆ ನಾನು ಅನಿಲಿಗೆ ಹೇಳ್ತೀನಿ, ಅನಿಲ ಗುಂಡಿಗೆ ಹೇಳ್ತೀನಿ ಅಂದಾನೆ. ಅವನು ಮೊನ್ನೆ ಹೇಳ್ತಿದ್ದ, ನಿಮ್ದು ಆ ಮರದ ಮಾವಿನ ಮಿಡಿ ಭಾಳ ಚಂದ ಪಾಪಣ್ಣಣ್ಣ, ಕುಯಿಸ್ಬೇಕು ಅಂತ. ಕುಯ್ಸನ್ ಸುಮ್ಮನಿರು, ಸುಮ್ಮನೆ ಯಾಕೆ ಹಾಳು ಮಾಡ್ಬೇಕೆ? ಹಂಗೆ ಮೇಲೆ ನತ್ತಿಲಿದ್ದವೆಲ್ಲ ಇರ್ತವೆ, ಸಾಕು. ಹಣ್ಣಿಗೆ ಗೊಜ್ಜಿಗೆ ಅಷ್ಟು ಸಾಕು.
ಶೋ ಏನ ಮಾರೇ ಹುಟ್ಟಿದ ಮೇಲೆ ಕಾಣ್ದಿದ್ದಾರೆ ಹಂಗೆ ಮಾಡ್ತೀರಿ ಅಂತನಕ್ಕೆ ಕುಯ್ಸೋದಾದ್ರೆ ನಾನು ಹೇಳ್ತೀನಿ ನಿನ್ನ ಹುಡುಗಗೆ ನಿನ್ನ ಹುಡುಗನ ಹತ್ರ ಇದು ಮಾಡೋಕ್ಕಾತ ಹಂಗೆ ಅವನಿಲ್ಲ ಮರ ಹೊತ್ತಾನಪ್ಪ ಅವನು ಹೊತ್ತು ಕುಯ್ತಾನೆ ಕುಯ್ಸರು ಸರಿ ಈಗ ಒಂದು ಸತಿ ಅಲ್ಲಿಗೆ ಹೋಗೋದು ಬೇಡ ಇಷ್ಟೊತ್ತಿನ ಮೇಲೆ ಅವ್ನು ಕುಡ್ಕೊಂಡಿರ್ತಾನೆ ಈಗ ಬಂದು ಮರ ಹಚ್ಚಿದ್ರೆ ಊರು ಮನೆ ಅದೆಯನ ಮೊದಲೇ ನಮ್ಗೆ ಇರೋಕೆ ಸರಿ ಇಲ್ಲ. ಅಲ್ಲ ನಿನ್ನ ಈ ಚಿತ್ರನೇ ಅರ್ಥ ಆಗಲ್ಲ ಮರತೆ. ಸುದ್ದಿ ಹೇಳ್ದೆ ಇದ್ದಾಗ ಅಯ್ಯೋ ನಿಮಗೆ ಜ್ಞಾನ ಇಲ್ಲ ಅವನಿಗೂ ಹೇಳಬೇಕಿತ್ತು ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂತೀಯ. ಹೇಳೋಣ ಅಂತ ಹೋಗೋಷ್ಟೊತ್ತೆ ಹಿಂಗೆ ಇದು ಮಾಡ್ತೀಯ. ಏನಾರು ಸತ್ಕೊಳ್ಳಿ ನನಗೆ. ನೀ ಮಾಡೋದು ಹಾಗೆ ಅಮ್ಮ. ಏನಾತಿತ್ತು ಈಗ ಹೋಗುಂಚೂರಲ್ಲಿ ಕೇಳ್ಕಿ ಬಂದಿದ್ರಿ ಏನಾತಿತ್ತು ಹೇಳ. ಎಂತ ಆತಿತ್ತೋ ಬಿಡ್ತಿತ್ತೋ ಬೇಡ ಅಂತ ಹೇಳಿದ್ನೇ ಇಲ್ಲ ಸುಮ್ಮನೆ ಇದ್ಬಿಡು ಕೇಳಿದ್ನೇ ಕೇಳ್ತಿರ್ಬೇಡ ಬಾಕಿದೆ ಅಂತ ಕೆಲಸ ಅದೇನೋ ನೋಡು ಹೋಗು. ಈಗ ಮಣ್ಣಿಗೆ ಯಾವತ್ತು ಬರ್ತಾರೆ ಏನು ಎತ್ತ ಕೇಳ್ಕಿಂಡ ಮಾಡೋ ಕೆಲಸ ಬಿಟ್ಕೊಂಡಿದ್ದೇನೋ ಗಾದಿ ಹೇಳಿದ್ರೆ ಅಂತ ಹಂಗೆ ಮಾಡ್ತಾನೆ. ಇದ್ಯಾಂತ ಹಿಂಗೆ ಮಾಡ್ತಿದ್ದೀಯಮ್ಮ ನೀನು ಇವತ್ತ? ನಾ ಎಂತ ಮಾಡ್ತಿದ್ದೀನ ನಿಂಗೆ ಎಂತ ಆತ ಇವತ್ತು ಪಾಪಣ್ಣ? ಎಂತ ಇಲ್ಲ ಮರತಿ ಎಂತ ಇಲ್ಲ. ನಾನು ಇವತ್ತು ಬರೋದೊಂಚೂರು ತಡ ಆಗ್ತದ ತಾಮ. ನೋಡಿ ಎಷ್ಟು ಸಲೀಸಾಗಿ ಹೇಳೋತಾ ಇದ್ದಾರೆ ಬರೋ ತಡ ಆಗ್ತದೆ ಅಂತ. ಏನಂತ ದಂಡು ಕಡಿಯೋಕ್ಕೆ ಏನದೆ ನೀವು ಕೇಳಬೇಕು ಲೆಕ್ಕ ಅಂದರೆ ಎಂತ ತಡ ಆಗ್ತದೆ ಏನು ಕೆಲಸ ಅದೆ ಅಂತ. ನೀವು ಯಾವತ್ತೂ ಕೇಳಲ್ಲ ಬಿಡಿ ಅದನ್ನು. ನಿಂಗೆ ದೇವ್ರ ಬಾಯಿ ಕೊಟ್ಟನ ಕೊಡ್ಲ ಬಾಯಿ ಕೊಟ್ಟನ ಕೊಡ್ಲೆ ಇಲ್ಲೇ ನಿಂತ್ಕೊಂಡಿದ್ದಲ್ಲ ಕೇಳೋಕ್ಕಾಗಲ್ಲ ಎಂತ ತಡ ಆಗ್ತದೆ ಅಂತ. ಅವ್ರೇನಾದ್ರು ನನ್ನ ಹತ್ರ ಹೇಳೋದ್ರಾ ಲೇಟ್ ಆಗ್ತದೆ ಅಂತ? ನಿಮ್ಮ ಹತ್ರ ಹೇಳಿದ್ದು ಅದಕ್ಕೆ ನಾ ಕೇಳಲಿಲ್ಲ. ಓ ಹೌದಾನ ಹಂಗಾರೆ ಸಹಿ ಅಲ್ಲ. ನನ್ನ ಹತ್ರ ಹೇಳ್ದೆ ಹೋದ ಕೇಳೋದು ಬಿಡೋದು ನಂಗೆ ಬಿಟ್ಟಿದ್ದ. ನೀ ಅಂತಕ್ಕೆ ನಂಗೆ ಹೇಳ್ತಿದ್ದೀಯ ಹಂಗೆ ಕೇಳಬೇಕಿತ್ತು ಹಿಂಗೆ ಕೇಳಬೇಕಿತ್ತು ಅಂತ. ಅದೇನು ನಾ ತಿಳ್ದಂಗೆ ಮಾಡ್ತೀನಿ. ಓ ಪಾಪಣ್ಣ ಹೋಗೇ ಬಿಟ್ಟಲ್ಲ ಅಲ್ಲಿ ಆ ಸೌತೆ ಇದಕ್ಕೆ ಒಂದು ಬೇಲಿ ಹೇಳ್ಕೊಡ್ತೀಯನ ಅಂತ ನೋಡಿದೆ ಮಾರೆ. ಕೇಳ್ರು ಕೇಳಿದ್ದಾರೆ ಹಂಗೆ ಹೋಗ್ತಾನ ಎಂತ ಹಂಗೆ ಹೊರ್ತಿ ನೋಡ್ತಾನೆ ಇತ್ತಂಗೆ ನಿತ್ತೀಯ ಮರತೆ ಮಾಡೋಕ್ಕೆ ಅಂತ ಉದ್ದೇಗಿಲ್ಲನೆ ಎಂತ ಎಂತ ಹೇಳ್ಬೇಕಂತ ಮಾಡ್ಕೊಂಡಿಯ? ಅದೇನು ಹೇಳೋದಿದ್ರೆ ನಿನ್ನಷ್ಟಕ್ಕೆ ನೀನೇ ಹೋಗಿ ಹೇಳ್ಕೊಬೋಣ ಅದಕ್ಕೆ ನನ್ನ ಹತ್ರ ಒಂದು ಎಂತ ಹೇಳಕ್ಕೆ ಬರಬೇಡ. ಮೊದಲೇ ನನ್ನವೇ ನಂಗಾಗ್ಯಾವ. ಇಲ್ಲ ಇಲ್ಲ ಹೇಳಕ್ಕೆ ಎಂತ ಅದೇ ಎಂತ ಹೇಳಲ್ಲ ಅಂತ ಕೇಳಬೇಕಿತ್ತು ಕೇಳದ ಬೇಡ ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ. ಎಂತ ಎಂತ ಕೇಳಬೇಕಿತ್ತ? ಮತ್ತೆಂತ ಅಲ್ಲ ನಾಗಪ್ಪನ ಮನೆಗೆ ಮಾವಿನ ಮಿಡಿ ಕುಯ್ಯಕ್ಕೆ ಕೇಳಕ್ಕೆ ಹೋಗ್ತೀನಿ ಅಂದರೆ ಬೇಡೇ ಬೇಡ ಅಂತ ಅಡ್ಡ ಹಾಕ್ತಿದ್ರಲ್ಲ ಎಂತಕ್ಕೆ? ನಿಮ್ಮ ಮಗ ಹೇಳ್ದಂಗೆ ಮೊನ್ನೆ ನೀವೇ ಹೇಳಿರಿ ಮಾವಿನ ಮಿಡಿ ಅವ್ನು ಕುಯ್ಸ್ಬೇಕು ಮಿಡಿ ಅಂದರೆ ಬಂಗಾರ ಇದ್ದಂಗೆ ಅದಾವೆ ಪವಿತ್ರ ಕೊಡಬೇಕು ಅವನ್ನೆಲ್ಲ ಹೇಳಿರಿ. ಇವತ್ತೆಂತಕ್ಕೆ ಬೇಡ ಅಂತಿದ್ರಲ್ಲ ಎಂತ ಅದೊಂದು ಎಂತಕ್ಕೆ ಅಂತ ಹೇಳಕ್ಕಂದು ಎಂತ ಅದೇ ಮರತಿ. ಇಷ್ಟೊತ್ತಿನ ಮೇಲೆ ಅವ ಅದು ತಗೊಂಡಿರ್ತಾನೆ ಕೊಟ್ಟೆಗಿಟ್ಟೆ ಇನ್ನು ಎಷ್ಟು ಕೊಡ್ಕೋತಾನ ಅವನು ತಗೊಂಡೋಗಿ ಮರ ಹಚ್ಚಕ್ಕಾಗ್ತದ? ನಾಳೆ ಏನಾರು ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ತಗೊಂಡಾರ ಯಾರ? ಅಲ್ಲ ಈಗ ಹೋಗಿ ಹೇಳೋದಕ್ಕೂ ಈಗಲೇ ಬಂದು ಕುಯ್ಬೇಕು ಅನ್ನೋದೇನು ಇರಲಲ್ಲ. ನಾಳೆ ಬೆಳಿಗ್ಗೆನೂ ಬಂದು ಕುಯ್ಬೋದಲ್ಲ. ಹಂಗೆ ಬೆಳಗ್ಗೆ ಏನು ಕೊಡ್ಕೊಂಡಿರಲ್ಲ ಏನ? ನೀ ಹೇಳಿ ಮರತಿ ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳಕ್ಕೆ ನಂಗೆ ಕೆಲಸ ಅದಾವಲ್ಲಿ. ಎಂಥದಾರು ಒಂದು ಕಿತ್ಲ ಕೀಳ್ಬೇಕು ಅಂತ ಹಿಂಗೆ ಮಾಡ್ದಂಗೆ ಮಾಡ್ತೀಯಪ್ಪ. ಏನಾಗ್ತದೆ ಏನೋ ನಿಮ್ಗೊಬ್ಳಿಗೆ. ಎಂಥವ್ರು ಉದ್ದೇಗಿದ್ರೆ ಮಾಡಿ ಇಲ್ಲದೆ ಸುಮ್ಮನಾರು ಇರು. ನನ್ನ ಜೀವ ತಿನ್ಬೇಡ. ಪ್ರೇಮ್ ಬಂದಿತ್ತು ಬೆಳಿಗ್ಗೆ ಅಲ್ಲ ಎಂತ ನೀವು ಬರೋಕ್ಕೆ ಹೇಳಿದ್ರಾ? ಎಂಥ ಕೆಲಸಕ್ಕೆ? ಅಲ್ಲ ಊರು ಮನೆ ಮನಸ್ತಿ ಅದೇನ ಎಂಥ ಕೆಲಸ ಇದ್ದರೆ ಬರ್ಬೇಕನೆ. ಇಲ್ಲ ಇವ್ರ ಮನೆಗೆ ಕೆಲ್ಸಕ್ಕೆ ಹೋಗೋಣ ಸುಮಾರು ದಿವಸ ಆಗಿತ್ತಲ್ಲ ಮಾತಾಡಿದೆ ನೋಡ್ಕೊಂಡೋಗೋಣ ಅಂತ ಬಂದಿತ್ತು. ಇದು ಎಂತ ಬರ್ತೀನಿ ತೆಗಿಯತ್ಲಾಗೆ ಸುಮ್ಮನೆ ಅಲ್ಲಿ ಕಡೆಕಲ್ಲು ಮೂಲೆಯಲ್ಲಿ ಒಂದು ಚೀಲದಲ್ಲಿ ಸ್ವಲ್ಪ ಮಾವಿನ ಮಿಡಿ ಇಟ್ಟಿರಲ್ಲ ಯಾರು ತಂದು ಕೊಟ್ಟಿದ್ದದ? ಯೋ ಪುಣಾತ್ಕಿತ್ತೆ ಇದು ಎಂಥದ ಪೊಲೀಸ್ನವರೆಲ್ಲ ಇದು ಮಾಡ್ದಂಗೆ ಮಾಡ್ತೀಯಪ್ಪ. ಪ್ರೇಮ್ನೇ ತಂದು ಕೊಟ್ಟಿದ್ದು ಮಾವಿನ ಮಿಡಿ ಮತ್ತೆ ಯಾರು ತಂದು ಕೊಡ್ತಾರೆ ಹೇಳ? ಹೌದಾ ಯಾವ ಮರದವಂತವು? ಒಳ್ಳೆ ಮಿಡಿನ? ಒಳ್ಳೇದು ಕೆಟ್ಟದ್ದು ಉಪ್ಪಿನಕಾಯಿ ಹಾಕಿದ್ಮೇಲೆ ಗೊತ್ತಾಗ್ತದ ಮರತೆ. ನೀವೊಬ್ಳು ಇವತ್ತು ಎಂತಕ್ಕೆ ಹಿಂಗೆ ಮಾಡ್ತಿದ್ದೀಯೇನ? ಸುಮ್ಮನೆ ಬಾಯಿ ತಟ್ಟಾರಿಸ್ಬೇಡಿ. ನಂಗೆ ಗೊತ್ತು ಮಾವಿನ ಮಿಡಿ ಅವು ಎಲ್ಲಿಯವು ಅಂತ.
ಸಲ್ಗಿ ಕೊಡಷ್ಟು ಕೊಡ್ಬೇಕು ಮನುಷ್ಯರಿಗತ. ಹೇಳ್ದೆ ಕೇಳದೆ ಹೋಗಿ ಅದು ಹೋಗಿ ಗಂಡನ ಕರ್ಕೊಂಡೋಗಿ ನಮ್ಮನೆ ಮರದಲ್ಲಿ ಮಾವಿನ ಮಿಡಿ ಕುಯ್ಕಿ ಬಂದದೆ ಅಂದರೆ ಅದಕ್ಕೆ ಅದು ಕಳಿಸ್ಲ ಗಂಡನ್ನ. ಇವರಷ್ಟು ಸತಿ ಕರಿಯಕ್ಕೆ ಹೋದರು. ಇದೇ ಕೆಲಸ ನಂಗೆ ಗೊತ್ತಿದ್ದರೆ ಯಾರು ಮಾಡಿದರೆ ಸುಮ್ಮನೆ ಬಿಡ್ತಿದ್ರಾ ನೀವು? ಸುಮ್ಮನೆ ಬಿಡದೆ ಮತ್ತೆ ಎಂತ ಮಾಡೋದು? ಕುಸ್ತಿ ಮಾಡೋದ? ಈಗ ಎಂತ ಮಾಡೋಕ್ಕಾಗ್ತದೆ? ಅದ್ರ ಸ್ವಭಾವನೇ ಅಷ್ಟ. ಅದು ಹೇಳಿ ನಾನು ಉಳ್ದ ಇನ್ನು ಎಷ್ಟಾದರೆ ಸ್ವಲ್ಪ ಇಟ್ಕೊಂಡು ಉಳಿದಿದ್ದೆಲ್ಲ ತಂದು ಕೊಡು ಅಂತ. ಅದು ಏನೋ ಒಂದು ಮಾಡ್ತೀನಿ. ಸಕಾರ ಶಬ್ದ ಮನೆಯೊಳಗೆ ಮತ್ತೆ ಮಾತಾಡೋಂಗಿಲ್ಲ. ಮಾಯಿನ ಮಿಡಿ ಸುದ್ದಿ ಈಗಲೇ ಹೇಳಿನಿ.